ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರದೀಪ್ ಹಚ್ಚ ಮಾತಾಡ್ತಾ ಇದ್ದೀನಿ. ಜಾಸ್ತಿ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಕೆ ಹೋಗಲ್ಲ. ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಇವತ್ತು ಕಳೆದ 4 ದಿನದಿಂದ ಆದಂಥ ಒಂದು ದುರಂತದ ಬಗ್ಗೆ ನಾನು ಮಾತಾಡಕ್ಕೆ ಹೊರಟಿದ್ದೀನಿ. ನೇಹಾ ಹಿರೇಮಠ ಅನ್ನೋ ಒಬ್ಬ ಯುವತಿಯನ್ನು ಒಬ್ಬ ಫಯಾಜ್ ಅನ್ನೋ ಒಬ್ಬ ಪಾಗಲ್ ಪ್ರೇಮಿ ಭೀಕರವಾಗಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಹತ್ಯೆ ಮಾಡ್ತಾನೆ. ಅದು ಈಗ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಅಂದರೆ ಈ ಥರ ಅಮಾನವೀಯ ಘಟನೆಗಳು ರಾಜ್ಯದಲ್ಲಿ ನಡೀಬಾರ್ದು. ಈ ಥರ ಯಾರೇ ಮಾಡಿದ್ರೂ ಸಹ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಯಾವುದೇ ಧರ್ಮದವರಾಗಲಿ, ಯಾವುದೇ ಜಾತಿಯವರಾಗಲಿ, ಏನೇ ಮಾಡಿದ್ರು. ಅಂದರೆ ನೇಹಾ ಹಿರೇಮಠನವರ ವಿಚಾರ ಏನಿದೆ, ಕೊಲೆ ಆಗಬಾರ್ದಾಯಿತು, ಈ ಥರದೊಂದು ಘಟನೆ ಆಗಬಾರ್ದಾಯಿತು. ಅಂದರೆ ಹೆಚ್ಚು ಸುದ್ದಿ ಮಾಡ್ತಿರೋದು ಏನಕ್ಕೆ ಅಂತಂದರೆ, ಇದು ಅನ್ಯ ಕೋಮಿನ ನಡುವೆ ಆದಂತಹ ಕೊಲೆಗಳು. ಅನ್ಯ ಕೋಮಿನ ನಡುವೆ ಆದಂಥ ಕೊಲೆ ಆಗಿದ್ದರಿಂದ ಇವತ್ತು ಯಥೇಚ್ಛವಾಗಿ ಕರ್ನಾಟಕದಾದ್ಯಂತ ಇಂಥ ವಿಚಾರ ಒಂದು ಸುದ್ದಿ ಮಾಡ್ತಿದೆ. ಇದರ ಪೂರ್ವಪರ ಏನು, ಇದು ಕಾರಣಗಳೇನು, ಯಾವುದು ಸತ್ಯ, ಯಾವುದು ಸುಳ್ಳು, ಈ ತಮ್ಮ ರಾಜಕಾರಣಿಗಳು ತಮ್ಮ ಬೇಳೆಕಾಳು ಬೇಯಿಸ್ಕೊಳೋದಕ್ಕೆ ಅಥವಾ ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಧರ್ಮನ ಅಡ್ಡ ತಂದು ಇವತ್ತು ಲೋಕಸಭೆ ಎಲೆಕ್ಷನ್ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ತುಂಬ ನೀಟಾಗಿ ಈ ಕೊಲೆಯ ಮುಖಾಂತರ ಒಂದು ಮಾಡೋದಕ್ಕೆ ಕೊಟ್ಟಿದೆ. ಇದರಿಂದ ಅಲ್ಲಿ ನೊಂದವ್ರಿಗೆ ಆಗಲಿ ಯಾರಿಗೇ ಆಗಲಿ ಖಂಡಿತ ಇದರಿಂದ ನೆಮ್ಮದಿಯಂತೂ ಸಿಗೋದಿಲ್ಲ. ಈ ಒಂದು ಕೊಲೆನ ಉಪಯೋಗಿಸ್ಕೊಂಡು ಇವತ್ತು ಒಂದು ರಾಜಕೀಯದಲ್ಲಿ ಇವತ್ತು ಲೋಕಸಭಾ ಎಲೆಕ್ಷನ್ನಲ್ಲಿ ಇದನ್ನು ಒಂದು ಟ್ರಂಪ್ ಕಾರ್ಡ್ ಥರ ಮಾಡ್ಕೊಳಕ್ಕೆ ಹೊರಟಿರ್ತಕ್ಕಂಥ BJP ಆಗಿರ್ಬೋದು, ಅವರ ಒಂದು ಕೆಟ್ಟ ನೀಚ ರಾಜಕಾರಣ ಇದರಿಂದ ಗೊತ್ತಾಗ್ತಾ ಇದೆ. ಅಂದರೆ ಪೊಲೀಸ್ ಇಲಾಖೆ ಆಗಲಿ ಇನ್ನೊಂದು ಮತ್ತೊಂದು ಆಗಲಿ ರಿಪೋರ್ಟ್ ಕೊಡೋದಕ್ಕಿಂತ ಮುಂಚೆ ಅಥವಾ BJP ಬೆಂಬಲಿತ ಕೆಲವೊಬ್ಬರು ಫೇಕ್ ರಾಷ್ಟ್ರೀಯವಾದಿ ಪತ್ರಕರ್ತರು ಅನ್ನಿಸ್ಕೊಳ್ಳೋ ಬಕೆಟ್ ಮೀಡಿಯಾ ನನ್ನ ಮಕ್ಕಳು ಸಹ ಇವತ್ತು ಇದನ್ನ ಲವ್ ಜಿಹಾದ್ ಅಂತ ಒಂದೇ ಸರಿ ಹೇಳ್ಬಿಡೋದು. ಅಂದರೆ ಇವರೇ ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಅನ್ನ ಕೊಟ್ಬಿಡ್ತಾರೆ, ಲವ್ ಜಿಹಾದ್ ಅಂತ. ಅಂದರೆ ದಾರಿಲಿ ಹೋಗ್ತಿದ್ದ ಹುಡುಗಿನ ಅವನು ಹಿಡ್ಕೊಂಡು ಕೊಲೆ ಮಾಡಿದ್ದಾನೆ. ಅಂದರೆ ನಾನು ಹೇಳೋದು, ಅವನು ಕೊಲೆ ಮಾಡಿರ್ತಕ್ಕಂಥದ್ದು ತಪ್ಪು ಸರಿಯಲ್ಲ, ಅವನು ತಪ್ಪು ಮಾಡಿರ್ತಕ್ಕಂಥದ್ದು. ನಿಮ್ಮದೇ ಕೇಂದ್ರದಲ್ಲಿ ಸರ್ಕಾರ ಈ ಥರ ಮಾಡೋರಿಗೆ ಏನಾದರೂ ವಿಶೇಷ ಕಾನೂನು ತಂದು ಅವ್ರನ್ನ ಇಮಿಡಿಯೇಟ್ ಏನಾದರೂ ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಡಿಸೋ ರೀತಿಯಲ್ಲಿ, ಸಾವಿನ ಶಿಕ್ಷೆಯನ್ನು ಕೊಡಿಸೋ ರೀತಿಯಲ್ಲಿ ಕೊಟ್ಟರು ಒಂದು ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ. ಅಂಥವ್ರಿಗೆ ಕೊಡಲೇಬೇಕಾದ್ದು. ಅದು ಯಾರೇ ಧರ್ಮದವ್ರು ಮಾಡಲಿ, ಯಾರೇ ಎಂಥ ನೀಚ ಕೃತ್ಯವನ್ನು ಮಾಡಲಿ, ಅಥವಾ ಹಿಂದೂಗೆ ಮಾಡಲಿ, ಹಿಂದೂ ಅಥವಾ ಮುಸ್ಲಿಮ್ಗೆ ಮಾಡಲಿ, ಅಂದರೆ ಹಿಂದೂಗೆ ಮಾಡಿದಾಗ ಇಷ್ಟೊಂದು ನ್ಯೂಸೇ ಆಗೋದಿಲ್ಲ. ಅಂದರೆ ಇವತ್ತು ಮುಸ್ಲಿಂ ಹಿಂದೂ ನಡುವೆ ಆಗಿರೋದ್ರಿಂದಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ನ್ಯೂಸ್ ಆಗ್ತಿದೆ. ಅಂದರೆ ಇಲ್ಲಿ ಬರ್ತಕ್ಕಂಥ ನಾಯಕರುಗಳು ಇವತ್ತು ಯಾಕೆ ಕೆಟ್ಟನ ಅವ್ರಿಗೇನಾಗಿದೆ ಅಂದರೆ, ಈ ಕೊಲೆಯನ್ನು ಅವರ ಮನಸ್ಸಿನಲ್ಲಿ ಸಂಭ್ರಮಿಸ್ತಿರ್ತಾರೆ ಅವರು. ಈ BJP ಕೆಲವು ನಾಯಕರುಗಳೇನಿದ್ದಾರೆ, ಕೆಲವೊಂದಲ್ಲ ಎಲ್ಲ ನಾಯಕರುಗಳೇನಿದ್ದಾರೆ, ಇವರು ಈ ಕೊಲೆಯನ್ನು ಅವರ ಮನಸ್ಸಿನಲ್ಲಿ ಅವರಿಗೆ ಒಂಥರ ಸಂತೋಷಕರವಾದಂಥ ಒಂದು ವಿಕೃತ ಮನಸ್ಥಿತಿ ಅವರಲ್ಲಿದೆ. ಅಂದರೆ ಇವರೇ ಜಡ್ಜ್ಮೆಂಟಿಗೆ ಬರ್ತಾರೆ, ಇದೊಂದು ಲವ್ ಜಿಹಾದ್ ಆಗಿರೋದು, ಹಿಂದೂ ಮುಸ್ಲಿಂ ಒಂದು ಮುಸ್ಲಿಂ ಫೋಬಿಯಾ ಆಗಿದಾಗಿದೆ. ಅಂದರೆ ಈಗ ನಿನ್ನೆ ಮೊನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಅವರು ಮತ್ತು ಹಿರೇಮಠ ಮತ್ತು ಫಯಾಜ್ ಹುಡುಗ ಜೊತೆಲಿರುವಂಥ ಫೋಟೋಗಳು ಸಹ ಹರಿದಾಡ್ತದೆ. ಅವರು ಯಾರೋ ದುಷ್ಕರ್ಮಿಗಳು, ಅವರ ಸ್ನೇಹಿತರುಗಳು ಇದನ್ನ ಹರಿಬಿಟ್ಟಿದ್ದಾರೆ. ಅಂದರೆ ಇದಕ್ಕೆ ಈ ಕೇಸ್ಗೆ ಒಂದು ಅದರದೇ ಆದ ಒಂದು ಇತಿಹಾಸ ಇದೆ. ಯಾರೋ ಕಾಲೇಜಲ್ಲಿ ಹೋಗ್ತಿದ್ದಂಥ ಹುಡುಗಿನ ಹಿಡ್ಕೊಂಡು ಫಯಾಜ್ ಚುಚ್ಚಿ ಕೊಲೆ ಮಾಡಿದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ, ಇದರ ಹಿಂದೆ ಘಟನೆಗಳಿದೆ, ಇದರಿಂದ ತುಂಬ ವರ್ಷಗಳಿಂದ ನಡ್ಕೊಬರ್ದಿರುವಂಥ ಘಟನೆಗಳಿದೆ. ಅವರ ವೈಯಕ್ತಿಕ ಸಂಬಂಧಗಳಿರ್ಬೋದು, ಅದ್ರ ಕಥೆಗಳು, ಅದನ್ನು ಯಾರು ಹೇಳಬೇಕು? ಈ ದೇಶದ ಕಾನೂನು ಅಡಿಯಲ್ಲಿ ಪೊಲೀಸ್ ಇಲಾಖೆ ಅದಕ್ಕೊಂದು ತನಿಖೆ ಮಾಡ್ತಿದೆ. ಆ ತನಿಖೆ ಮಾಡಿ ಏನು ಕಾರಣ ಏನು ಅಂದರೆ, ಈ ವಿಚಾರಗಳು ಹುಡುಗನ ಅಪ್ಪ ಅಮ್ಮನಿಗೂ ಮತ್ತು ಹುಡುಗಿಯ ಅಪ್ಪನಿಗೂ ಅಮ್ಮನಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈ ವಿಚಾರ ಅವರ ನಡುವೆ ಏನಿತ್ತು, ಏನಾಗಿದ್ದು, ಫೋನ್ ಕಾನ್ವರ್ಸೇಷನ್ ಇದೆ, ಎಲ್ಲದೂ ಇದೆ. ಅದನ್ನು ಕೆಲವೇ ದಿನಗಳಲ್ಲಿ ಪೊಲೀಸ್ ಇಲಾಖೆ ಕೊಡ್ತದೆ. ಅಂದರೆ ಈ ಪೊಲೀಸ್ ಇಲಾಖೆ ಇಷ್ಟೊಂದೆಲ್ಲ ತನಿಖೆಗಳನ್ನು ಮಾಡಿ ಇನ್ನೇನು ರಿಪೋರ್ಟ್ ಕೊಡೋಕ್ಕಿಂತ ಮುಂಚಿತವಾಗಿ ಈ ಬಕೆಟ್ BJP ಮೀಡಿಯಾಗಳೇನಿದೆ, ಅವರೇ ಸಹ ಅವ್ರಿಗೆ ಜನಗಳನ್ನು ಮನಸ್ಸುಗಳನ್ನು ಕಲುಷಿತಗೊಳಿಸೋದಕ್ಕೆ ಅಥವಾ ಇದರಿಂದಾಗಿ ನಾವು ಓಟ್ಗಳನ್ನು ಪಡಿಬೋದು ಅನ್ನೋ ಒಂದು ನಿರೀಕ್ಷೆ ಮಾಡೋದಕ್ಕೆ ಏನೇನು ಸಹಕಾರಿಯಾಗಿ ಸಮಾಜದಲ್ಲಿ ಗದ್ದಲಗಳನ್ನು ಎಬ್ಬರಿಸ್ಬೋದು ಅಷ್ಟೆಲ್ಲ ಮಾಡ್ತಾರೆ. ಅಂದರೆ ಒಬ್ಬ ಹ್ಯಾಂಕರ್, ಒಬ್ಬ ಜರ್ನಲಿಸ್ಟ್ ಇದ್ದಾನೆ, ಅವನು ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹೇಳ್ಕೊತಾನೆ. ಅವನು ಹೇಳ್ತಾನೆ, ಒಂದು ರಾಜ್ಯ ಸರ್ಕಾರ ಒಂದು ವೈಯಕ್ತಿಕ ಕಾರಣಕ್ಕೆ ಅಂತ ಹೇಳ್ತಾನೆ, ಒಂದು ಇದಾಗಿದೆ ಅಂತ ಹೇಳ್ತಾರೆ ಗೃಹ ಮಂತ್ರಿ. ನಿಮ್ಗೆ ಯಾರು ಹೇಳಿದ್ದು ಅಂತ. ಅಂದರೆ ನಿನಗ್ಯಾರಪ್ಪ ಹೇಳಿದ್ದು ಲವ್ ಜಿಹಾದ್ ಅಂತ? ನೀನು ಯಾರಪ್ಪ ತೀರ್ಮಾನ ಮಾಡ್ತೀಯ ಅದನ್ನು ಲವ್ ಜಿಹಾದ್ ಅಂತ ತೀರ್ಮಾನ ಕೊಡೋದಕ್ಕೆ? ಅಂದರೆ ಈಗ ತಾನೇ ನಾನು ಕೆಲವೇ ಗಂಟೆಗಳ ಮುಖಾಂತರ ಒಂದು ಹೆಣ್ಮಗಳ ತಂದೆಯ ಇದನ್ನು ನೋಡಿದೆ.
ಅಂದರೆ ಆ ಹುಡುಗ ಫೋನ್ ಮಾಡಿ ನಾನು ನಿಮ್ಮ ಇದಕ್ಕೆ ಕನ್ವರ್ಟ್ ಆಗಿಬಿಡ್ತೀನಿ, ನಿಮ್ಮ ಸಮಾಜಕ್ಕೆ ಮದುವೆ ಮಾಡಿಕೊಡಿ ಅನ್ನೋ ಥರ ಮಾತಾಡಿದ್ದ ಅಂತ ಆ ಸ್ವತಃ ತಂದೆ ಹೇಳಿದ. ಅಂದರೆ ಇಲ್ಲಿ ಅವನು ಯಾರೋ ದುಷ್ಕರ್ಮಿ ನಾನು ಹಿಂದೂ ಹುಡುಗಿನ ಸಾಯಿಸಬೇಕು ಹೆಂಗಾರು ಮಾಡಿ ಅಂತಂದು ಬಂದು ಸಾಯಿಸಿದ್ದಲ್ಲ. ಇದರಿಂದ ಏನೋ ಒಂದು ವೈಯಕ್ತಿಕ ಕಾರಣಗಳಿದೆ ಅವರಿಬ್ಬರ ನಡುವೆ, ಒಂದು ಹೇಳ್ಬಾರ್ದು, ಒಂದು ಪ್ರೀತಿ ವಿಶ್ವಾಸ ಬೆಳೆದಿರ್ಬೋದು, ಇಲ್ಲ ಅಂತಲ್ಲ. ಆ ಕಾರಣ ಇವತ್ತು ಅದಾದ್ಮೇಲೆ ಅವರ ಫ್ಯಾಮಿಲಿಯಲ್ಲಿ ಏನಂತ ಒಡಕುಗಳಿರ್ಬೋದು ಅಥವಾ ಮದುವೆ, ಈ ಕಾರಣಕ್ಕೋಸ್ಕರ ಕೊಲೆ ಆಗಿದೆ. ಅವನು ಕೊಲೆ ಹಂತಕ್ಕೆ ಹೋಗಬಾರ್ದಾಯಿತು. ಕೊಲೆ ಹಂತಕ್ಕೆ ಹೋಗಿದ್ದು ಮಹಾ ದೊಡ್ಡ ಅಪರಾಧ ಈ ವಿಚಾರದಲ್ಲಿ. ಆಗೋಗಿದೆ, ಕೊಲೆ ಆಗಿದೆ. ಆ ಫ್ಯಾಮಿಲಿ ಇದೆ, ಅವರು ಪೊಲೀಸ್ ತನಿಖೆ ಆಗ್ತಿದೆ, ಅದು ತನಿಖೆ ಏನು ಅಂತಂದು ಇದು ಮಾಡ್ತಾರೆ. ಅದನ್ನ ಬಿಟ್ಟು ಈ ಒಂದು BJP ಇದನ್ನ ನಾವು ಹೆಂಗಾರು ಮಾಡಿ ನಾವು ಮತವಾಗಿ ಕನ್ವರ್ಟ್ ಮಾಡಬೇಕು, ಹಿಂದೂ ಮುಸ್ಲಿಂ ಒಂದು ಗಲಾಟೆ ಎಬ್ಬರಿಸಿ ಅಂತ ಒಂದು ಯೋಚನೆ ಮಾಡಿ, ಅಂದರೆ ಇವರ ಡಬಲ್ ಸ್ಟ್ಯಾಂಡರ್ಡ್ಗಳು ಯಾವ ಥರ ಇದೆ ಅಂತಂದರೆ, ಆ ಒಂದು ಅಂಧಭಕ್ತರುಗಳು ಇರ್ಬೋದು, BJP ಪರವಾಗಿರೋರು ಮಾತಾಡ್ರೋ ಈಗ ಅಂತಂದು ಈ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಕೆಲವು ಜನ ಕೇಳ್ತಾರೆ, ಮಾತಾಡ್ರೋ ಇವಳ ಬಗ್ಗೆ ಯಾಕ್ರೋ ಯಾರೋ ಒಬ್ರು ವಿಷಾದ ವ್ಯಕ್ತಪಡಿಸಿಲ್ಲ. ಬೆಳಿಗ್ಗೆ ಏನು ನೋಡಿದವನು ಯಾರೋ ಪ್ರಕಾಶ್ ರಾಜ್ ಬೈತವನು, ಏನೋ ನೀನು ಆಕೆ ಇಲ್ವಲ್ಲೋ ಇದನ್ನ, ಏನಾಯ್ತು ನನ್ನ ವಿಷಾದನ ವ್ಯಕ್ತಪಡಿಸಿಲ್ವಲ್ಲ ನೀನು, ಇದಕ್ಕೆ ಮಾತಾಡಲ್ವಲ್ರೋ ನೀವು ಅಂತ ಒಂದು ಇದು. ಅಂದರೆ ಇವರು ಯಾವುದೇ ಥರದ ಒಂದು ಇದಕ್ಕೆ ಬರದಲ್ಲೇ ಇದ್ದರೆ ಇವರೇ ಆಲ್ರೆಡಿ ಇವರೇ ಪೊಲೀಸ್, ಇವರೇ ಜಡ್ಜ್, ಎಲ್ಲ ಇವರೇ ಕೋರ್ಟ್ ಆಗೋ ಮಟ್ಟಕ್ಕೆ ಆಗಿದ್ದಾರೆ. ಇದೇ ಒಂದು ಕೆಲವು ತಿಂಗಳ ಹಿಂದೆ ಕಳೆದ ವರ್ಷ ಒಂದು ಉಡುಪಿಯಲ್ಲಿ ಒಬ್ಬ ಪ್ರವೀಣ್ ಅನ್ನೋನು 4 ಕೊಲೆಗಳನ್ನು ಮಾಡ್ದ. ಒಂದು ಏರ್ಪೋರ್ಟಲ್ಲಿ ಏನೋ ಕೆಲಸ ಮಾಡ್ತಾ, ಫ್ಲೈಟಲ್ಲಿ ಏನೋ ಕೆಲಸ ಮಾಡೋನಂತವನು. ಅಂದರೆ ದ್ವೇಷ ಇದ್ದಿದ್ದು ಒಬ್ಬಳ ಮೇಲೇನೋ, ಪಾಪ ಅವರು ಏನೋ ಅವ್ರ ಮಧ್ಯದಲ್ಲಿ ವೈಯಕ್ತಿಕ ಕಾರಣಕ್ಕೆ ಒಬ್ಳನ್ನ ಕೊಲೆ ಮಾಡ್ಬೋದಿತ್ತು. ಆ ಮನೆಯಲ್ಲಿದ್ದ 21 ವರ್ಷದವನು, ಒಂದು 17 ವರ್ಷದ ಹುಡುಗ, ಒಂದು ಚಿಕ್ಕ ಹುಡುಗಿ, ಅವ್ರ ತಾಯಿ, 4 ಕೊಲೆನೂ ಮಾಡ್ದ. 4 ಕಗ್ಗೊಲೆ ಆಯ್ತು ಆ ಮನೆಯಲ್ಲಿ. ಅವಾಗ ಇದೇ BJP ಅವರಾಗಲಿ ಅಥವಾ ಇದೇ ಕಾಂಗ್ರೆಸ್ ಅವರಾಗಲಿ ಯಾರು ಆಗಲಿ ಆ ಮನೆಗೆ ಹೋಗಿ ಒಂದು ಸಾತ್ವನ ಹೇಳುವಂಥ ಕೆಲಸನೋ ಅಥವಾ 3 ಜನರ ಒಂದು ಎಂಥ ಭವಿಷ್ಯ ಇತ್ತು ಆ ಹುಡುಗರಿಗೆ, ಅಂಥ ಹುಡುಗರುಗಳು ಕೊಲೆ ಆಗೋಯ್ತು. ಇನ್ನು ಏನು ಜೀವನದಲ್ಲಿ ಏನೋ ಕನಸು ಕಾಣ್ತಿದ್ರು ಅಂತ ಆ ಕನಸಿಗೆ ಒಂದು ನುಚ್ಚು ನೂರಾಗೋಯ್ತು ಅವ್ರ ಕನಸುಗಳು. ಅಂಥ ಮಕ್ಕಳುಗಳು ಪ್ರಾಣ ಕಳೆದ ಅವನು. ಯಾರು ಒಂದು ನ್ಯೂಸ್ ಆಯ್ತಾ ಇವತ್ತು? ಈ ರಾಷ್ಟ್ರೀಯವಾದಿ ಪತ್ರಕರ್ತನವ್ರು ಏನಾರು ಒಂದು ನ್ಯೂಸ್ ಮಾಡಿದ್ರ, ಈ ಸಮಾಜದಲ್ಲಿ ಇಂಥ ಘಟನೆಗಳಾಗಬಾರ್ದು ಅಂತ ಒಂದು ಇದು ಮಾಡಿದ್ರ? ಅದೇ 2 ದಿನ ಏನೋ ಹೇಳಿದ್ರು. ಯಾಕೆ ಈ ಮಟ್ಟದ ಹೋರಾಟ, ಈ ಮಟ್ಟದ ಇದು ಯಾಕೆ ಆಗ್ಲಿಲ್ಲ ಅವ್ರ ವಿಚಾರದಲ್ಲಿ? ಯಾಕೆ ಕೊಲೆ ಆಗಿದ್ದು ಮುಸ್ಲಿಂ ಕುಟುಂಬ, ಕೊಂದವನು ಹಿಂದೂ, ಯಾಕೆ? ಅಥವಾ ಇಲ್ಲೇ ನಮ್ಮಲ್ಲೇ ಈ ನಮ್ಮ ಸಮಾಜದಲ್ಲಿ ಯಾರೋ ಒಂದು ಟೀಚರ್ನ ಮೇಲ್ಕೋಟೆ ಹತ್ರ, ಆ ಮೇಲ್ಕೋಟೆ ದೇವಸ್ಥಾನದ ಕೆಳಗಡೆ ಅಲ್ಲೇ ಗುಂಡಿ ತೋಡಿ ಸಾಯಿಸ್ಬಿಟ್ಟ. ಗುಂಡಿ ತೋಡಿ ಮುಚ್ಚಾಕ್ ಹೋಗ್ಬಿಟ್ಟಿದ್ದ ಟೀಚರ್. ಅವನಿನ್ನೂ ಒಂದು ಹುಡುಗ, ಇನ್ನು ಜೀವನದಲ್ಲಿ ಏನೇನೋ ಮಾಡಬೇಕಾದಂಥ ಹುಡುಗ ಅಲ್ಲೇ ಸಾಯಿಸಿ ಅಲ್ಲೇ ಗುಂಡಿ ತೆಗೆದು ಕೂತ್ಬಿಟ್ಟಿದ್ದಾನೆ. ಯಾಕಂತವು ನ್ಯೂಸ್ ಆಗ್ಲಿಲ್ಲ? ಆ ರುಕ್ಸಾನ ಅನ್ನೋ ಹುಡುಗಿನೊಂದು ಒಬ್ಬ ಬೆಂಕಿ ಹಾಕಿ ಸುಟ್ಟಿದ್ದಾನೆ, ಒಬ್ಬ ಪ್ರದೀಪ್ ಅಂತ ಒಬ್ಬ. ಯಾಕಿಂತವ್ ನ್ಯೂಸ್ ಆಗಲ್ಲ? ಯಾಕಿಂತವ್ ನ್ಯೂಸ್ ಮಾಡಲ್ಲ? ಯಾಕಿಂತವ್ರಿಗೆ ನ್ಯಾಯ ಕೊಡ್ಸೋಕೆ ಹೋಗಲ್ಲ? ಯಾಕೆ? ಈಗ ಅವು ಎಲ್ಲ ವೈಯಕ್ತಿಕ ಕಾರಣಗಳಿಗೆ ಕೊಲೆ ಆದಾಗ ಪೊಲೀಸ್ ಇಲಾಖೆ ಒಂದು ತನಿಖೆಯನ್ನು ಮಾಡ್ತಿರ್ಬೇಕಾದ್ರೆ ಇದನ್ನ ಯಾಕೆ ಅದೇ ರೀತಿ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ಬಾರ್ದು? ಇದನ್ನ ಯಾಕೆ ಇವರ ತಮ್ಮ ರಾಜಕಾರಣದ ತೆವಲಿಗೆ ಯಾಕೆ ಹಿಂಗೆ ಯೂಸ್ ಮಾಡ್ಕೋಬೇಕು? ಅಂದ್ರೆ ಒಂದು ಧರ್ಮ ಯಾವತ್ತು ಯಾವನ್ಗಾರು ಇದು ಮಾಡು ಅದು ಮಾಡು ಅಂತ ಹೇಳ್ತದ? ಇಲ್ಲ, ಮುಸಲ್ಮಾನರಿಗೆ ಎಲ್ಲರನ್ನೂ ನೀವು ಎಲ್ಲಿ ಹೋಗಿ ಕಾಲೇಜ್ ಕ್ಯಾಂಪಸ್ ಚುಚ್ಚಿ ಅಂತ ಇಸ್ಲಾಂ ಧರ್ಮ ಇರೋರು ಹೇಳ್ತಾರ? ಅಥವಾ ಹಿಂದೂ ಧರ್ಮ ನೀವು ಇಂಥವ್ರು ಮದುವೆ ಆಗ್ಬಿಟ್ಟು ಇಂಥವ್ರು ಸುಟಾಕಿ ಇಂಥವ್ರು ಊತಾಕಿ ಅಂತ ಹಿಂದೂ ಧರ್ಮ ಹೇಳ್ತದ? ಅದು ಅವರ ವೈಯಕ್ತಿಕ ಕಾರಣಗಳು, ಅವ್ರು ಏನೇನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಮಾಡಿದ್ದಾರೆ. ಆದರೆ ಕೆಲವೊಬ್ರು ನಟಿನೂ ಸಹ ಬಂದು ಅದೇನೋ ಇನ್ಸ್ಟಾಗ್ರಾಮಲ್ಲಿ ಇದು ಮಾಡ್ತಾರಂತೆ, ಅವು ಮ್ಯೂಟೇ ಮಾಡ್ಬಿಟ್ರೆ ಅವ್ರು ಮಾತಾಡೋ ಮಾತನ್ನ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಒಂದು ಮಾತಾಡೋ ರೀತಿನ ಅಲ್ಲಿ ಹೋದಾಗ ನಾನು ನೋಡಿದಾಗಲೂ ದುಃಖ ಆಗತ್ತೆ. ಈ ಥರದ್ದೊಂದು ಘಟನೆ ಆಗಬಾರ್ದಿತ್ತು ಅಂತಂದ್ಬಿಟ್ಟು ನಮಗೂ ಸಹ ದುಃಖ ಆಗ್ತದೆ. ಆಗಬಾರ್ದು ಅಂಥವನಿಗೆ ರಕ್ತ ಕುದಿಯುತ್ತೆ ಆ ಥರ ಮಾಡಿದವನಿಗೆ. ಅದಕ್ಕಿಂತ ಹೆಚ್ಚಾಗಿ ಈ ಥರದ್ದೊಂದು ಸೂಕ್ಷ್ಮ ವಿಚಾರಗಳಾದಾಗ, ಅವ್ರದ್ದೇ ಆದ ಒಂದು ಸೂಕ್ಷ್ಮ ವಿಚಾರ, ವೈಯಕ್ತಿಕ ಕಾರಣ ಒಂದು ಇದ್ದಾಗ, ಅವ್ರವ್ರಿಗೆ ಪೊಲೀಸ್ ತನಿಖೆ ಆಗಿದ್ದಾಗ ನಾವು ಎಷ್ಟು ಜವಾಬ್ದಾರಿಯಾಗಿ ವರ್ತಿಸ್ಬೇಕು, ಅಥವಾ ರಾಜಕಾರಣಿಗಳು ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಎಷ್ಟು ಜವಾಬ್ದಾರಿಯಾಗಿ ವರ್ತಿಸ್ಬೇಕು ಅನ್ನೋದನ್ನ, ಇದನ್ನು ತಮ್ಮ ರಾಜಕೀಯ ತೆವಲಿಗೆ, ರಾಜಕೀಯ ಒಂದು ಬಲಕ್ಕೆ ಅಥವಾ ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದೇ ಈಶ್ವರಪ್ಪ ಮೊನ್ನೆ ಒಂದು ಮಾತಾಡ್ತಾ ಗೀತಾ ಶಿವರಾಜ್ಕುಮಾರ್ ಹಚ್ಕೊಂಡಿದ್ದ ಕುಂಕುಮನ ಅಳಿಸ್ಕೊಂಡ್ಬಿಟ್ರಂತೆ. ಅದರಲ್ಲಿ ಏನಿದೆ?
ಬಿಸಿಲಿರ್ತದೆ, ಒಂದು ಇದಿರ್ತದೆ. ಅಂದರೆ ಧರ್ಮನ ಹೇಗೆ ಪಾಲಿಸ್ಬೇಕು ಅಂತ ಇಂಥ ಕಚಡ ರಾಜಕಾರಣಿಗಳಿಂದ ಕಲಿಬೇಕಾಗಿದೆ ಅವ್ರದ್ದು. ಇದೇ ಬಸವರಾಜ ಬೊಮ್ಮಾಯಿ ಅವರು ಮೀಡಿಯಾ ಮುಂದೆ ಮಾತಾಡ್ತಾ ಒಂದು ಕುಂಕುಮ ಹಚ್ಕೊಂಡು ಹಿಂಗೆ ಗಳಿಸ್ಕೊಂಡಿದ್ರು. ಅಂದರೆ ಅವ್ರು ಹಿಂದೂ ಅಲ್ವಾ? ಅಂದರೆ ಇಂಥ ಸೂಕ್ಷ್ಮ ವಿಚಾರಗಳನ್ನು ಯಾರು ಹೇಗಿರ್ತಾರೆ, ಏನು ತಿಂತಾರೆ, ಏನು ಬಟ್ಟೆ ಹಾಕ್ತಾರೆ ಅನ್ನೋದನ್ನು ಇವರು ರಾಜಕಾರಣ ಮಾಡಿಕೊಂಡು ಧರ್ಮಾಧಾರಿತ ವಿಚಾರಗಳನ್ನ ಮಾಡ್ಕೊಳೋದು ಎಷ್ಟರ ಮಟ್ಟಿಗೆ ಸರಿ, ಇವರು ಕೆಟ್ಟ ರಾಜಕಾರಣ ಅನ್ನೋದು ಇವತ್ತು ಸ್ಪಷ್ಟವಾಗಿ ಗೋಚರಿಸ್ತಿದೆ. ಅಂದರೆ ಇದನ್ನು ಕಾಂಗ್ರೆಸ್ ಮಾಡಿದ್ರು ಅಷ್ಟೇ, BJP ಮಾಡಿದ್ರು ಅಷ್ಟೇ, ಯಾರೂ ಸಹ ಈ ಧರ್ಮಾಧಾರಿತ ರಾಜಕಾರಣ, ಇಂಥ ಕೊಲೆಗಳಾದಾಗ, ಇಂಥ ಅಮಾನುಷ ಘಟನೆಗಳು ನಡೆದಾಗ ಈ ಥರ ತಮ್ಮ ತೆವಲಿಗೆ ರಾಜಕಾರಣಗಳನ್ನು ಯೂಸ್ ಮಾಡಿಕೊಂಡು ಇದು ಮಾಡೋದಿದೆಯಲ್ಲ, ಅದು ಈ ದೇಶದಲ್ಲಿ ನಡೀಬಾರ್ದು ಇನ್ನು ಮುಂದಾದರೂ. ಇನ್ನು ಮುಂದೆ ನಡೆದು ಈ ಥರದ ವಿಚಾರಗಳಿಗೋಸ್ಕರ ಜನಗಳು ಮತ ಕೊಟ್ಟರೆ ನಮ್ಮಂಥ ದಡ್ಡರು ಇನ್ನೊಬ್ಬರಿಲ್ಲ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಅಷ್ಟು ದೊಡ್ಡ ದಡ್ಡರ ಆಗ್ಬಿಡ್ತೀವಿ ಈ ಥರ ವಿಚಾರಗಳಿಗೆ, ಇಂಥ ಅಯೋಗ್ಯರಿಗೆ ಈ ಥರದ್ದೊಂದು ವಿಚಾರಗಳನ್ನು ಇಟ್ಕೊಂಡು ಹಿಂಗಾಯಿತು ಅಂತ ಒಂದು ಧರ್ಮದ ಮೇಲೆ, ಒಂದು ಜಾತಿ ಮೇಲೆ. ಅಂದರೆ ಈಗ ಇದೇನಾಗತ್ತೆ ಅಂದರೆ ಸ್ವಜಾತಿ ನಮ್ಮ ಹಿಂದೂ ಧರ್ಮದಲ್ಲೇ ಈ ಥರ ವಿಚಾರಗಳಾದಾಗ, ಕೆಳಜಾತಿಯವರು ಯಾರು ಇದಾದಾಗ ಇವರು ಮಾತೇ ಆಡೋದಿಲ್ಲ. ಹಿಂದುಳಿದವರು, ಅಸ್ಪೃಶ್ಯರು ಯಾರು ಈ ಥರ ಕೊಲೆಗಳಾದಾಗ, ಅವ್ರಿಗೆ ಒಂದು ಈ ಶೋಷಣೆ ಆದಾಗ, ಅಥವಾ ಯಾರೋ ಒಂದು ಹುಡುಗಿ ಕೆಳಜಾತಿಯ ಹುಡುಗನ ಮದುವೆ ಆದಾಗ, ಮರ್ಯಾದೆ ಹತ್ಯೆಗಳಾದಾಗ, ಅಥವಾ ಅವ್ರನ್ನೆಲ್ಲೋ ತಗೊಂಡೋಗಿ ಸಾಯಿಸಿದಾಗ ಈ ದೇಶದಲ್ಲಿ ಇವಾಗಲೂ ಸಹ ಇಂಥವು ನಡೀತಿದೆ. ಇದನ್ನು ಮಾತೇ ಆಡಲ್ಲ. ಇವ್ರಿಗೆ ಮೇಯ್ನ್ ಕಾಣಿಸೋದೇನು ಅಂತಂದರೆ, ಯಾವ್ದಾದ್ರು ಅಂತರ್ಧರ್ಮೀಯಗಳು ಹಿಂದೂ ಮುಸ್ಲಿಂ ಅಂತ ಏನಾದ್ರು ಬಂತು ಅಂತಂದರೆ ಇವರಿಗೆ ಎಲ್ಲಿಲ್ಲದ ಧರ್ಮಾಭಿಮಾನ ಬಂದ್ಬಿಡ್ತದೆ, ಎಲ್ಲಿಲ್ಲದ ಇದಾಗುತ್ತೆ. ಯಾಕೆಂದರೆ ಇಲ್ಲೇ ವಿಚಾರಗಳನ್ನು ಇವರು ಅದಕ್ಕೆ ನ್ಯಾಯ ಕೊಡ್ಸೋಕೆ ಹೋದರೆ ಇವರಿಗೆ ಖಂಡಿತ ಯಾವುದೇ ಥರ ಮೀಡಿಯಾ ಕವರೇಜ್ಗಳಾಗಲಿ, ಆ ಬಕೆಟ್ ಮೀಡಿಯಾ ಕವರೇಜ್ಗಳಾಗಲಿ ಸಿಗೋದಿಲ್ಲ. ಈ ಥರದ ವಿಚಾರಗಳು, ಅದು ಎಸ್ಪೆಷಲಿ ನಮ್ಮ ಈಗ ಇವರು BJP ಸರ್ಕಾರ ಬಂದಾಗಿಂದ ಏನಾಗಿದೆ, ಮುಸ್ಲಿಂ ಫೋಬಿಯಾ ಅನ್ನೋದೇನಿದೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ತಿದ್ದಾರೆ. ಇವರು ಆ ಸ್ಪ್ರೆಡ್ ಮಾಡೋದನ್ನ ನೀಟಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಹೆಂಗಾರು ಮಾಡಿ ಜನಗಳಿಗೆ ತುಂಬಿ ಇವತ್ತು ಅದನ್ನು ವಿಚಾರ ಇವತ್ತು ಏನೇನು ವಿಚಾರಗಳು ಚರ್ಚೆ ಆಗಬೇಕಿತ್ತು ಎಲೆಕ್ಷನಲ್ಲಿ ಕಳೆದ 4-5 ದಿನಗಳು ಅದು ಚರ್ಚೆ ಆಗ್ತಿಲ್ಲ. ಅಂದರೆ ಇವರ ರಾಜಕಾರಣದ ಒಂದು ತೆವಲುಗಳೇನಿದೆ ಅವನ್ನೆಲ್ಲ ಈ ಒಂದು ಪಾಪ ಅಮಾಯಕ ಹುಡುಗಿಯ ಸಾವಿನಲ್ಲಿ ಆತ್ಮ ಇನ್ನೂ ಕೊರಗ್ತಿರುತ್ತೆ. ನನ್ನ ಒಂದು ಸಾವನ್ನು ಈ ಥರನೂ ಬಳಸ್ಕೊತಿದ್ದಾರಲ್ಲ ಅನ್ನೋ ಒಂದು ಕೊರಗು ಖಂಡಿತ ಇರ್ತದೆ. ಅಂದರೆ ಇನ್ನಾದರೂ ಜನ ಎಚ್ಚೆತ್ಕೊಂಡು ಇಂಥ ಅಧರ್ಮಿಗಳಿಗೆ, ಇಂತಹ ಈ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಂಥ ಇಂಥ ಅಯೋಗ್ಯರಿಗೆ ಮತ ನೀಡಬೇಡಿ ಅನ್ನೋದು ನನ್ನ ಕೋರಿಕೆ. ಅದ್ರ ಜೊತೆಗೆ ಈ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ಅದಕ್ಕೆ ಒಂದು ಪತ್ರಿಕಾ ಧರ್ಮವನ್ನೇ ಮರೆತು ಬಕೆಟ್ ಹಿಡಿತಕ್ಕಂಥವ್ರು, ಬೂಟ್ ನೆಕ್ಕುವಂಥ ಈ ಜರ್ನಲಿಸ್ಟ್ಗಳು, ಅವರನ್ನು ನಾವು ರಾಷ್ಟ್ರೀಯವಾದಿ ಪತ್ರಕರ್ತರನ್ನು, ಅಂಥ ಫೇಕ್ ಪತ್ರಕರ್ತರನ್ನು ಸಹ ನೀವು ನಂಬಬೇಡಿ ಅನ್ನೋದು ಈ ಮುಖಾಂತರ ನಾನು ಜನಗಳಲ್ಲಿ ಕೇಳ್ಕೊಂತೀನಿ. ಯೂಟ್ಯೂಬ್ ಚಾನಲ್ ಹೀಗೆ ಫಾಲೋ ಮಾಡ್ತೀರಿ. ನಮಸ್ಕಾರ ಸ್ನೇಹಿತರೆ.